ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಟಿಫನ್ ತಿನ್ನೋಣ ಅಂತ ಅಂದ್ಬಿಟ್ಟು ಪಲಾವ್ ಮಾಡಿದ್ರಂತೆ, ಹಾಗೆ ಬಾ ತಿನ್ನೋಣ ಜೊತೆಲಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮನೇಲೂ ಆಂಟಿ ತಿಂತಾರೆ, ಆಂಟಿ ಮನೇಲಿ ನಾನು ತಿಂತೀನಿ. ಹಾಗೆ ನಾನು ಪುಳಿಯೋಗರೆ ಮಾಡಿದ್ದೆ, ಹಾಗಾಗಿ ಬಾ ಪುಳಿಯೋಗರೆ ಏನೇನು ತಿಂತೀಯಾ, ಪಲಾವ್ ಮಾಡಿದ್ದೀನಿ ತಿನ್ನುವಂತೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಘಮ 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 ಅಂತ ಸಂಜೆಲೆ ತಂದರೆ ಮಾಡಿ ಹಪ್ಪಳ ನೋಡಿ ಹಿಂಗೆ ಮಾಡ್ಬೇಕಿದೆ. ಇಷ್ಟೇನಾ? ಪ್ರಶ್ನೆ ಹಣ್ಣು ನಮಗೆ ಸಿಕ್ಕೈತೆ. ನಿಮ್ಮ ಮರದಲ್ಲಿ ಇನ್ನೇರಿ ಸಿಗ್ತದೆ. ಹೋಸತಿ ನಮಗೆ ಸಿಗ್ನೇ ಇಲ್ಲ. ಅದು ಈಗ ಮನೆ ಒರೆಸ್ಬಿಟ್ಟು ತೊಡ್ತೋಕೈತೀರಾ? ಮನೆ ಒರೆಸೋಕಿಲ್ಲ, ಟೈಮ್ ಆಯ್ತೈತಿ. ದನಗಳಿಗೆ ಅಮ್ಮನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಕಟಾಕಿ ಬರ್ತೀನಿ ನಾನು. ಇನ್ನು ಅಷ್ಟೊತ್ತಿಗೆ ಹಾಸ್ಪಿಟ್ಲ್ ತೋರಿಸ್ಕೊಂಡು ಹೊಸಿ ಹಾಕಂಡು ನಾನು ಇವತ್ತು ಬೆಳಿಗ್ಗೆ ಸಂಜು ಚಿಕ್ಕ ನೀರಿಗೆ ನಾನು ಚಿಲ್ವರ್ ಜಿಂಗ್ ತಗೊಂಡು ಬಿಜ್ಜಿದ್ದೀನಿ ಮಾಡಕ್ಕಲ್ಲ. ನಾನು ಶುಕ್ರ ದೋಸೆ ಫಿಕ್ಸ್ ಮಾಡಿದ್ದೀನಿ. ದೋಸೆ ಫಿಕ್ಸ್ ಮಾಡಲ್ಲ, ಪಲಾವ ಚಿತ್ರಾನ್ನ ಮಾಡ್ಬಿಡ್ತೀನಿ. ನಾನು ಅವತ್ತೇ ಹೇಳಿದೆ ನಿಮಗೆ, ದೋಸೆ ಹೋಯ್ಕೊಂಡು ಕೂತ್ಕೊಂಡು ಹೊಸಿ ಟೈಮ್ ಹಿಡಿಯುತ್ತಾ. ಅದಕ್ಕೆ ಏನು ಮಾಡಲ್ಲ. ಸಣ್ಣ ಕೊಡಿರಿ, ನಾನು ಹಾಕ್ಬಿಡೋಡಿ. ಮೂಗನೇ ಕಿತ್ತಾಕ್ತಾ ಗೊತ್ತೈತೆ ನಮ್ಮ ಹುಡುಗಮ್ಮ. ನನ್ನ ಮನೆ ಕಳಕ್ಕೆ ಬಿಡಕ್ಕಲ್ಲ, ಇವತ್ತು ಅಳಸಿನ ಹಣ್ಣು ಅಂತತ್ತು ಘಮ ಘಮ ಅಂತೈತೆ ಅಂತ. ಆಮೇಲೆ ಬತ್ತಿ ಎಲ್ಲ ಮಾಡೋಣ ಚರ್ಪ ಸಂಜೆಗ. ಮಾಡೋಣ. ಒಂದು ಅರ್ಧ ಬೇಕಾದ್ರೆ ಹಳೆ ಬಿಡ್ಸ್ಕೊಂಡು ಹೋಗಿ ಸಂಜು ಫ್ರಿಜ್ಜಿಗೆ ಇಟ್ಕೊ. ಹಾಂ, ಫ್ರಿಡ್ಜಲ್ಲಿ ಕೋಲ್ಡ್ ಆಗಿರೋ ಫ್ರೆಂಡ್ಸ್ ಅದಲ್ಲ, ಅದೆಲ್ಲನೂ ಮಾಡೋಕೈತೆ. ಚರ್ಪ ಯಾರು ಮಾಡಬೇಡಿ, ಚೆನ್ನಾಗಿತ್ತು ಪಲಾವ್. ಬಟಾಣಿ ಒಂದು ಸ್ವಲ್ಪ ಬೇಯಬೇಕಾಯ್ತು. ಅದು ಕಲಿಯೋದ ಬಿಡವ, ಕಲಿಯಾಗ ಚೆನ್ನಾಗಿಲ್ಲ ಬಿಡುತ್ತೆ. ಒಂದಿತ್ತು ಹಸಿರು ಥರ ಕಲ್ಲರ್ ಬಟಾಣಿ ತರಬೇಕು, ಇವು ಬೇಯಲ್ಲ. ಹೋಗೋ ಕೊಡು ಕಬಿಗೆ. ಹೋಗು, ನಿಧಾನಕ್ಕೆ ಬಿದ್ದೀಯಾ? ಬಾ ಬಾ. ಎಂತದಿದು? ಪಲಾವ್. ಹೊಡ್ಕತೀಯಾ? ಅಲ್ಲೇ ಇರೋ, ಇಲ್ಲೇ ಇರೋ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತೀವಿ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತೀವಿ. ಇದು ಇಲ್ಲಿ ಇಲ್ಲೇ ಇರು, ಅಲ್ಲೇ ಕೂತಿರ್ಬೇಕು. ಅಲ್ಲೇ ಇರುವ, ಅಲ್ಲೇ ಬಾಯ್. ಹೇಯ್, ಇವಾಗ ಅಮ್ಮನೂರಿಗೆ ಬಂದೆ. ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೊಂಟದ ನೋವು ಜಾಸ್ತಿ ಆಗಿತ್ತಂತೆ. ಸೊ ಎಲ್ಲರೂ ವರ್ಷಕ್ಕೆ 2 ಸಲ 3 ಸಲ ಮನೇನ ಕ್ಲೀನ್ ಮಾಡಿದರೆ, ನಮ್ಮಮ್ಮ ವಾರಕ್ಕೆ 2 ಸಲ ಕ್ಲೀನ್ ಮಾಡ್ತಾರೆ ಮನೇನ. ಸೊ ಹಳೆ ಮನೆಯೇ ನಮ್ಮದು, ನಮ್ಮ ತಾತರ ಕಾಲದ್ದು. ಮನೆಯಿಂದ ಕಟ್ಟಿರಲಿಲ್ಲ, ಕಟ್ಟಬೇಕು ಅಂತ ಫೌಂಡೇಶನ್ ಎಲ್ಲ ಮಾಡಿದರು ನನ್ನ ಮದುವೆಗಿಂತ ಮುಂಚೆ. ಅಷ್ಟರಲ್ಲಿ ನನ್ನ ಮದುವೆ ಫಿಕ್ಸ್ ಆಯಿತು ಅಂತ ಅಂದ್ಬಿಟ್ಟು ದುಡ್ಡೆಲ್ಲ ನನ್ನ ಮದುವೆ ಕಡೆಗೆ ಹಾಕಿದ್ರು. ಹಾಗಾಗಿ ಅದನ್ನು ಹಾಗೇ ಪೆಂಡಿಂಗಲ್ಲಿದೆ, ಇನ್ನೂ ಕಟ್ಟಿಲ್ಲ. ಸೊ ಹಾಗಾಗಿ ಇವಾಗ ಹಂಚಿನ ಮನೆ, ಹಳೆ ಮನೆ ಆಗಿರೋದ್ರಿಂದ ಧೂಳೆಲ್ಲ ಜಾಸ್ತಿ ಅಂತ ಅಂದ್ಬಿಟ್ಟು ಅಮ್ಮ ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇರ್ತಾರೆ. ಇವಾಗ ಮೊನ್ನೆ ಮಂದೇವರು ಆದಿಚುಂಚನಗಿರಿ ಭೈರವದು ತೇರೊಪ್ಪತ್ತಾಯಿತು, ಆವಾಗ್ಲೂ ಕೂಡ ಕ್ಲೀನ್ ಮಾಡಿದರು. ಮತ್ತು ಇವಾಗ ಯುಗಾದಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ಕ್ಲೀನ್ ಮಾಡಿದ್ದಾರೆ. ಹಾಗಾಗಿ ಬೆಡ್ಶೀಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳೆದಿರೋದಕ್ಕೆ ಸೊಂಟದ ಜಾಸ್ತಿ ಆಗಿ ಸೊ ಫುಲ್ಲು ಪೇಯ್ನ್ ಜಾಸ್ತಿ ಅಂತ ಇದ್ರು. ಹಾಗಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದು, ಇವಾಗ ಇಲ್ಲಿ ನಮ್ಮ ಊರ ಪಕ್ಕನೇ ಕುಂದೂರು ಮಠ ಅಂತ ಇದೆ. ಸೊ ಅಲ್ಲೇ ಅಮ್ಮಂಗೆ ಅಡ್ಜಸ್ಟ್ ಆಗಿರೋದು ಗೌರ್ಮೆಂಟ್ ಹಾಸ್ಪಿಟ್ಲು. ಅದಕ್ಕೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೇಗ ಬಟ್ ಟೈಮ್ ಆಯ್ತು, ಊಟಕ್ಕೆ ಹೋಯ್ತಾರೆ ಅವರು. ಸವಿತಾ ಮಾಡುವಂಥ ಚಪ್ಪಲಿ ಬೇಕೇನು? ಇವಾಗ
ಡಾಕ್ಟ್ರಿಗೆಲ್ಲ ತೋರಿಸಿದಾಯ್ತು, ಮೆಡಿಕಲಿಗೆ ಹೋಗ್ತಾ ಇದ್ದೀವಿ ಮಾತ್ರೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಇಲ್ಲಿ ಹೋಯ್ತವ್ವ ಬಾರೋ. ಹಾ ಇಲ್ಲಿ ಚಿನ್ನ ಪಾಪು ಇಲ್ಲಿ ಇಲ್ಲ ಅವ್ವ ಇಲ್ಲಿ ಬಾಯರೋ ಇಲ್ಲಿ. ಅದಕ್ಕೆ ಇದಕ್ಕೆ ಮತ್ತೆ ಸ್ಕೂಲ್ ಕಳಿಸ್ಬಿಟ್ರೆ ಒಂದು ಇದು ತಪ್ಪುತ್ತೆ. ಯುಗಾದಿ ಹಬ್ಬಕ್ಕೆ ನಮ್ಮಮ್ಮ ಸಾಮಾನೆಲ್ಲ ಕಟ್ಟಿಸ್ಕೊಂತು. ಇವಾಗ ಎತ್ಕೊಂಡು ಹೋಯ್ತೈತೆ ಅಷ್ಟಲ್ಲಿ ಹೊಡೆದೈತೆ. ಸ್ವಲ್ಪ ಸೇರಿಸ್ಬಿಟ್ಟು ಸರಿಯಾಗಿ ಹಾಕ್ಲಿಲ್ಲ, ನೀವು ಜೋಡಿಸ್ಬಿಟ್ಟು ಸರಿಯಾಗದು. ಇವಾಗ ಊರಿಗೆ ಬಂದ್ವಿ, ಅಮ್ಮನೂರಿಗೆ. ಸೇವಂತಿಗೆ ಹೂವಿತ್ತು, ಅದಕ್ಕೆ ಪೂಜೆಗೆ ಅಂತ ಅಂದ್ಬಿಟ್ಟು ಕಿತ್ಕೋತಾ ಇದ್ದೀನಿ. ಸೊ ಹೊರಡಬೇಕು ಇವಾಗ. ನಾನು ತೋಟದ ಹತ್ರ ಹೋಗ್ಬೇಕು, ಹಸುಗೆಲ್ಲ ನೀರು ಕುಡಿಸ್ಬೇಕು. ನಮ್ಮ ಯಜಮಾನ್ರು ಇಲ್ಲ, ಹೇಳೋಗಿದ್ದಾರೆ ನೀರು ಕುಡಿಸು ಬೇಗ ಬಂದು ಅಂತ ಅಂದ್ಬಿಟ್ಟು. ಹಾಗಾಗಿ ಹೂವಿತ್ತು, ಸುಮ್ಮನೆ ವೇಸ್ಟ್ ಆಗುತ್ತೆ. ಅಮ್ಮನೂ ಪೂಜೆ ಮಾಡೋಕ್ಕೆ ಬ್ಯಾಂಗ್ಳೂರ್ಗೆ ಹೋಗ್ತಿದ್ದಾರೆ ಅವರು, ಮದುವೆ ಅಂತ ಅಂದ್ಬಿಟ್ಟು. ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬಂದಾಗೆಲ್ಲ ಕಿತ್ಕೊಂಡು ಹೋಗ್ತಾ ಇರ್ತೀನಿ. ನನಗೆ ಒಂದು 2-3 ದಿವಸ ಆಗುತ್ತೆ ಪೂಜೆಗೆ. ಹೂವೆಲ್ಲ ಕಿತ್ಕೊಂಡು ನಮ್ಮ ಊರಿಗೆ ಬಂದೆ. ಊಟ ಎಲ್ಲ ಮಾಡಿಕೊಂಡು ಇವಾಗ ತೋಟದ ಹತ್ರ ಬಂದೆ. ಹಸುನ ನೀರು ಕುಡ್ಸೋಣ ಅಂತ ಅಂದ್ಬಿಟ್ಟು ಇವಾಗ ಕುಡ್ಸೋಕ್ಕೆ ಓಡ್ಕೊಂಡು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಆಂಟಿನ ತೋಟದ ಹತ್ರ ಬಂದರು. ಇವಾಗ ಮುಳಗಾಯಿ ಮತ್ತು ಏನಂಟಿ ಟೊಮೊಟೊ ಮನೆ ಕಿತ್ಕೊಂಡೋದ್ವಲ್ಲ, ಮುಳಗಾಯಿ ಸೊಪ್ಪು. ಎಂಥ ಸೊಪ್ಪು? ಗಡ್ಡೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಸಾಂಬಾರು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮುಳಗಾಯಿ ಸೊಪ್ಪು ಎಲ್ಲ ಕಿತ್ಕೊಂಡು ಹೋಗ್ಬೇಕಾಯ್ತು. ನಮ್ಮದ್ರಲ್ಲ, ಇಲ್ಲೇ ನಮ್ಮ ಪಕ್ಕದಲ್ಲಿ ಹಾಕಿದ್ದಾರೆ. ಆಂಟಿಗೇನೆ ಹೇಳಿದ್ರಂತೆ ಕಿತ್ಕೊಂಡೋಗಿ ಅಂತ ಅಂದ್ಬಿಟ್ಟು. ಹಾಗಾಗಿ ಮುಳಗಾಯಿ ಎಲ್ಲ ಕಿತ್ಕೊಂಡೋಗ ಅಂತ ಅಂದ್ಬಿಟ್ಟು ಆಂಟಿ ಇವಾಗ ಬಂದಿದ್ದಾರೆ ತೋಟದ ಹತ್ರ. ನಾನು ಇಲ್ಲೇ ಇದ್ದೆ, ಮನೆ ಹತ್ರ ಹೋಗಿಲ್ಲ. ಇವಾಗ ಟೈಮ್ ಬಂದಾಗಲೇ 5:15 ಆಗಿದೆ. ನೋಡಿ ದನ ಕಟ್ಟಕ್ಕೆ ಹೋಗೋಣ ಬೇಗ. ಫಸ್ಟ್ನೇ ಹಣ್ಣು ಬಿಟ್ಟಿತ್ತು, ಅದಕ್ಕೆ ಫಸ್ಟು ದೇವರಿಗೆ ಪೂಜೆ ಮಾಡಿ ಚೆಕ್ ಮಾಡ್ಬೇಕು. ಪೂಜೆ ಮಾಡಿ ಆಮೇಲೆ ನಾವು ತಿಂತೀವಿ. ಅವಾಗಲೇ ಅದನ್ನ ಹೇಳ್ತವ್ರೆ, ಅಳಸನ್ ಚೆಕ್ ಮಾಡಬೇಕು, ಮನೆಗೆ ಹೋಗೋಣ ಅಂತ. ಹಡಿ ಕೈ ಕಟ್ಟಕ್ಕು ಇದ್ಯಾವ ಕುಸ್ಕೊಂಬಿಟ್ಟು ಬಿರಿಯಾನಿ ತಂದು ತಿಂದದ್ದೆ. ನಾನೆಲ್ಲ ಏನೋ ಕೆಲಸ ಮಾಡಿಸ್ಬೇಕಾದ್ರೆ ತಂದು ಕೊಟ್ಟಿದ್ದೆ ನನ್ನ ಲೇಬರ್ಸ್ಗೆ. ಅದೇಂತ ಟಿಫಿನ್ ಮಾರ್ಕ್ನೇ ಹಾಕಿರೋದು ಚಡ್ಡಿ ನಮ್ಮ ಗೌಡ್ರದ್ದು. ನನಗೆ ಆಯ್ಕೆ ಕೆಲಸ ಮಾಡೋದೇ ಚಡ್ಡಿ. ಎಮ್ಮಿಗೆ ತಿಂಡಿಯ ಎಮ್ಮಿಗೆ ಅದಕ್ಕೆ ಮಾಡಕ್ಕೆ ಅದಕ್ಕೆ ಹಿಂಗೆ ಕಟ್ಟಿಬಿಟ್ಟಲ್ಲ ಅಂತ ಹೇಳಿದ್ವಿ. ಅಲ್ಲಿ ಶುಂಠಿಗೆ ಔಷಧಿ ಹೊಡೆದಿದ್ದೀವಲ್ಲ, ಅದು ತಿಂತದೆ ಅಂತಲ್ಲ. ನೀರಿಗೇನು ಬರುವ ತಗೋ, ಹುಣಸಿರು ಉಣಿಸ್ತದೆ. ಖಾಲಿ ಆಯ್ತು, ಸ್ವಲ್ಪ ಐತಿ ತಿಂಡಿ, ಅದನ್ನೇ ಕೊಡ್ತೀನಿ. ಏನು ಮಾಡೋಣ ಈಗ? ಒಂದು ನೆನ್ಸ್ಕೊತತ್ತಾಗ ರಾತ್ರಿ ಬೆಳಗಲ್ಲ ಹೊಟ್ಟೆ ಒಳಗೆ. ಸ್ವಲ್ಪ ಹೊತ್ತು ನೆನಾಕ್ಬಿಟ್ಟು ಆಮೇಲೆ ಇಟ್ಟಿದ್ರೆ ನೆನ್ಕೊಳ್ಳೋದು. ಬಾ ದನ ಎಲ್ಲ ಕಟ್ಟಕ್ಕೂ ಮತ್ತೆ ಕೈ ಕಾಲು ಬೇರೆ ಯಾಕೆ ತೊಳ್ಕೊತಿ, ಆಮೇಲೆ ತೊಳಿವಿ. ಅಷ್ಟೊತ್ತಿಗೆ ಅದು ಇದು ಮಾಡು. ಎಮ್ಮೆ ಮೇವು ಎಲ್ಲೋಯ್ತೀರಿ ಸಂಜೆ? ಮೇವು ಕುಯ್ಯಕ್ಕೆ ಇಷ್ಟೊತ್ತೈತೆ, ಹೊತ್ತಿನಂತ ಕುಯ್ಬಾರ್ದ, ಸಂಜೆ ಐತೆ.
ಕೈ ಹಿಡ್ಕೊಂಡ್ ಕುಯ್ಯೇ. ಸಖತ್ತು ಗಟ್ಟಿಯಾವೆವು ಕೂಳೆ. ವಶಿಸಿನ ಹಾಕಿ ಅದನ್ನೇ ಕಡ್ಕೊಂಡು ತಿಂತವೆ. ಮಾತ್ರ ಬೇಗ ಬೆಳೀತೀವಿ ಮೇವು. ನಾವೀಗ ಅಳಸಿ ಮರದ ತುಂಡಿಗೆ ಹಾಕಿದೀವಿ ಸಂಜೆ ಇಂಥದೆ. ಅದನ್ನು ಕಳಕಿತ್ನಲ್ಲ ಅದು. ಅಯ್ಯ ವೈರೈತೆ ಮರ್ತ್ಬಿಟ್ಟು ಹಂಗೆ ಹೋಗ್ಬಿಟ್ಟು ಕಣ ಹಂಗೆ ಹಾಕ ತೆಗೀನಿ. ಎಳದಲ್ವಾ ಹಾಕೆ ಹಂಗೆ ಹಂಗೆ ಎಳ ಕಡ್ಡಿ ಕಂತ. ಮೂಗು ಪ್ರಾಣಿ. ಮುಳುಗಾಯಿ ಕಿತ್ಕೊಬ್ರ ಅಂತಂದ್ಬಿಟ್ಟು ಇವಾಗ ಆಂಟಿ ಬಂದಿದ್ದೀವಿ ಇಲ್ಲಿ. ಟೊಮೊಟೊ ಯಾವ್ದಾಗಿದೆ ಅದಕ್ಕೇನೋ. ಹಸಿರು ಮೆಣಸಿನ್ಕಾಯಿ ನಿಮ್ಮರಲ್ಲ ಇಲ್ವಾ? ಬಜ್ಜಿ ಟೊಮೊಟೊ ಸಾಂಬಾರು ಇವತ್ತು ಮಾಡ್ಬೋದಿತ್ತು. ಬಜ್ಜಿನ ಆಂಟಿ ಎಲ್ಲವೇ ಎಳೆವು ಸಿಕ್ಕಾಬಿಟ್ಟೆ ಖಾರಗಳ. ಸಿಕ್ಕಾಬಿಟ್ಟೆ ಎಳೆವು. ನೋಡಿ ಫ್ರೆಂಡ್ಸ್, ಎಳೆವು ಬಜ್ಜಿ ನಾಳೆ ಎಲ್ಲ ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ಮುಳುಗಾಯಿ ಇದ್ದಾವೆ. ಇದು ಯಾರಾಗ ಕುಯ್ತಾರೆ ಎಳೆದ. ಇನ್ನು ಬಲಿಬೇಕು ಈಗ ನೋಡ್ತಾರಲ್ಲ ಮಾಡ್ತೀನಿ ಬಜ್ಜಿ. ನೀನು ಚಾಳಿಸ್ತೀನಿ ಚರುತ್ತೀನಿ ರೆಡಿ ಮಾಡೋದು ತಿನ್ನಕ್ಕಾಗುತ್ತೆ. ಹಾಕಲ್ಲ ಬನ್ನಿ ನೋಡಿ ಫ್ರೆಂಡ್ಸ್,
ನೋಡಿ ಗಾಯ್ಸ್, ಇಲ್ಲಿ ನೋಡಿ ಗಾಯ್ಸ್, ದಪ್ಪವು ಜಾಸ್ತಿ ಅವ್ರಿಗೆ, ಸಣ್ಣ ಗ್ಯಾಸ್ಟಿಕ್ಕು ಬಜ್ಜಿ ತಿಂದು ನಮಗೆ ಗ್ಯಾಸ್ಟಿಕ್ ಆದ್ರೂ ಪರವಾಗಿಲ್ಲ ಕುಡಿ, ಗ್ಯಾಸ್ಟಿಕ್ ಆಗುತ್ತೆ. ಗ್ಯಾಸ್ಟಿಕ್ ಆದ್ರೂ ಪರವಾಗಿಲ್ಲ ಕುಡಿ. ಆಂಟಿ ನಂಗೆ ಯಾವಾಗಲೂ ಜಾಸ್ತಿನೇ ಕೊಡೋದು. ತಗ ನೋಡಿ, ಸಾಕು ಬಿಡಿ, ತಗೋ ಬಿಡಿ ಸಾಕು. ಇಲ್ಲಿ ತಗೋ ತಗೋ ನೋಡವ ಎಷ್ಟೇ ಕಣ್ಲೆ. ಸುಮ್ಮನೆ ಹಾಕೊಳ್ಳಿ, ಅದೇನು ತೋರಿಸ್ತೀವಿ. ಎಳ್ಳೆ ಎಳ್ಳವೆ ಇನ್ನೂ ಸ್ವಲ್ಪ ಖಾರನೇ ಆಗಿರಲ್ಲ ಬಿಡಿ, ಸ್ವಲ್ಪ ಹಿಂಗೆ ತಿನ್ಬೋದು. ಅಯ್ಯೋ ಹಂಚ್ಕೊಟ್ಟೆ, ತಗ ಬರಲ್ಲ. ಆಯ್ ಬಾ ನಾನು ಕೂತಿ ಹತ್ತು ಮಾಡಮ್ ಬರಲೇ. ನೀನು ಬೋತೀನಿ ಅಂದು ಎಷ್ಟೊತ್ತಾರು ಮಾಡ್ಬೇಕಂದು ಈಡೆ ಮಾಡ್ತಾ ಹೋಯ್ತೀನಿ ಆಂಟಿ, ಮಲಗಿಸ್ತೀನಿ ಪಾಪ. ಹೇಳಕ್ ಬಂದ್ಯಾ, ಇಲ್ಲಿ ಕರ್ಕೊಂಡ್ ಮನ್ಸಲ್ಲೇ ಓ ನಾನು ಬೈತಾರೆ. ಕೊಟ್ಟಿನ ಕಡೆ ನೀವು ಬೇಡ. ಹೋಗವ ಓದ್ತಾ ಇದ್ದೀನಿ, ನಿದ್ದೆ ಮಾಡ್ತಿದ್ದಿ ಪಾಪ. ಓದ ನಮ್ಮ ಆಂಟಿ ಆಗಿರೋದು ಹೆಚ್ಚು. ಮದುವೆಯ ನಿಮ್ನ ಮುಣಿಸ್ಕೊಂಡು ಬಡ್ಕತ್ತದೆ ಮುಣಿಸ್ಕೊಂಡು ಕೂತಿದ್ರೆ ಒದ್ದಾಡ್ತದೆ. ಹಾಕಿ ಹಾಕಿರಲಿ ಚೆನ್ನಾಗಿಲ್ಲ. ಕೆಲ್ಸಕ್ಕೆ ಹೋಯ್ತಾನೆ ಕೇಟಿಲ್ಲ ಇದ ತವಾಗ ನನ್ನ ನಿನ್ನದೇ ಪ್ಲೇಟ್ ಲೆಕ್ಕ ಪಾತ್ರ ಲೆಕ್ಕ ಈಗ ಕತ್ತರಿಸ್ದ ತಿಂದ್ಬಿಟ್ಟು ಕತ್ತರಿಸ್ತೀಯಾ. ಫ್ರೆಂಡ್ಸ್, ಇವಾಗ ಆಂಟಿ ಮನೆಯಿಂದ ಬಂದು ಅಳಸ್ಕೊಂಡು ಚರ್ಪ್ ಮಾಡಿಕೊಂಡು ಬಂದ್ವಿ, ಇಲ್ಲೇ ತಗೊಬಂದೆ. ಸೊ ನಾನು ನನ್ನ ಮಗ ತಿಂದ್ಬಿಟ್ಟು ಊಟನ ಮಾಡಿದ್ವಿ. ಅಂದರೆ ಸಿಹಿ ತಿಂದರೆ ಊಟ ಮಾಡೋಕ್ಕಾಗಲ್ಲ, ಸ್ವಲ್ಪ ನನಗೆ ಮನೆಗೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಟೊಮೊಟೊ ಸಾಂಬಾರು ಇತ್ತು, ನಿನ್ನೆ ಮಾಡಿದ್ದು, ಸಂಜೆ ಮಾಡಿದ್ದು. ಸೊ ಅದಕ್ಕೆ ಇವಾಗ ಅನ್ನ ಮಾಡಿಬಿಟ್ಟು ಹೋಗಿದ್ದೆ. ಮಗಳು ಊಟ ಮಾಡಲಿಲ್ಲ, ಮಲ್ಕೊಂಡ್ರು. ಆಂಟಿ ಮನೆಯಲ್ಲ ಮಲ್ಕೊಂಡಿದ್ಲು. ನಾನು ನನ್ನ ಮಗ ಇವಾಗ ಊಟ ಮಾಡಿಬಿಟ್ಟು ಸೊ ಬೆಳಗ್ಗೆ ದೋಸೆಗೆ ಅಕ್ಕಿನ ರುಬ್ಬಬೇಕು. ಟೈಮ್ ಬಂದು ಇವಾಗಲೇ 10 ಗಂಟೆ ಕರೆಕ್ಟಾಗಿ. ಸೊ ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ, ಇನ್ನು ಹಸ್ಬೆಂಡ್ ಬಂದಿಲ್ಲ. ತುಂಬ ಶೆಕೆ. ಇವಾಗ ಅಕ್ಕಿ ರುಬ್ತೀನಿ. ಬೆಳಗ್ಗೆ ದೋಸೆಗೆ ಕಡಲೆಕಾಳನ್ನ ನಾನು ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ ಮತ್ತು ಮುಳುಗಾಯಿ ಕುಯ್ಕೊ ಬಂದಿದ್ವಲ್ವ, ಮುಳುಗಾಯಿನ. ಸೊ ಹಾಗಾಗಿ ಅದನ್ನು ಹಾಕ್ಬಿಟ್ಟು ಪಲ್ಯ ಮಾಡೋಣ, ಚೆನ್ನಾಗಿರುತ್ತೆ ದೋಸೆಗೆ ಕಾಂಬಿನೇಷನು. ಕಡಲೆಕಾಳು, ಮುಳುಗಾಯಿ ಮತ್ತು ಆಲೂಗೆಡ್ಡೆನ ಹಾಕ್ಬಿಟ್ಟು ಪಲ್ಯ ಮಾಡಿದರೆ ಚೆನ್ನಾಗಿರುತ್ತೆ ದೋಸೆಗೆ. ಹಾಗಾಗಿ ಕಡಲೆಕಾಳನ್ನ ನಾನು ಹಾಕ್ತಾಯಿದ್ದೀನಿ. ಇಷ್ಟನ್ನ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಒಂಚೂರು ಅದ್ರ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.